ತಲೆಯೊಳಗೆ ಹೋಲಿಸ್ತೇನೆ. ಮನುಷ್ಯರಾಗಿದ್ದಿದ್ರೆ ತಿಂಡಿ ಹೇಗಿದೆ ಅಂತ ಮಾತಾಡ್ತಿದ್ರಿ. ತಿಂಡಿ ಬಗ್ಗೆ ಮಾತಾಡೋದು ಯಾಕಂದ್ರೆ ನಾವಿಬ್ರು ಮಾತಾಡ್ಕೊತೀವಿ. ನೀವು ಹೋಗಿ ಒಳಗೆ. ಅಲ್ಲ, ಚಪಾತಿನ ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಆ ಚಪಾತಿ ಹೇಗಿದೆ ಹೇಗಾಗಿದೆ ಅಂತ ಏನು ಮಾತಾಡಕ್ಕಾಗಲ್ವಾ? ಬಿಟ್ಲ ಚಪಾತಿ ಬಗ್ಗೆ ಮಾತಾಡ್ಬೇಕಂತ ಶುರು ಹಚ್ಕೊಳ. ಓಹೋ ಚಪಾತಿ ಬೊಬ್ಬರಿ ಚಪಾತಿ. ಬಿಟ್ಲ ಚಪಾತಿ ಬಗ್ಗೆ ಒಂದು ಕವನ ಕಟ್ಟಿ ಹೇಳ. ಚಂಪಾ ಮಾಡಿದ ಚಪಾತಿಯನ್ನು ತಿಂದರೆ ಕೊಂಪೆ ನುಡುಗುತ್ತಣ್ಣ. ಕೊಂಪೆ ಕುಸಿದಾಗ ಅಲ್ಲಿ ಹಸಿ ಹಿಟ್ಟು ಸಿಗುತ್ತಣ್ಣ. ಚಕ್ಕಳದ ಹಾಗೆ ಇರುವ ಚಪಾತಿ ತಿನ್ನಲು ಬಲು ಗಟ್ಟಿ ಕಣ್ಣಣ್ಣ. ದವಡೆಯಲ್ಲಿ ದಮ್ಮಿದ್ದರೆ ಚಪಾತಿ ಕಚ್ಚಣ್ಣ. ಚಪಾತಿಲಿ ಏನ್ ಮಿಸ್ಟೇಕ್ ಆಗಿದೆ ಅಂತ ಬಾಯ್ಬಿಟ್ಟು ಹೇಳು, ಇಲ್ಲ ಕೈ ತೋರಿಸು. ತೋರಿಸ್ತೀನಿ ನೋಡಿ. ಈ ಕಡೆ ಒಣಕ್ಲಾಗಿದೆ, ಈ ಕಡೆ ಬೆಂದೇ ಇಲ್ಲ. ಒಂದ್ ಕಡೆ ಎಣ್ಣೆ ಹಾಕಿದ್ಯಾ, ಇನ್ನೊಂದ್ ಕಡೆ ನಿನ್ನ ಕಣ್ಣು ಹಾಕಿ ಸೀರಿಸ್ಬಿಟ್ಟಿದ್ಯಾ. ಅಂದ್ರೆ ನಾನ್ ಮಾಡಿದ ಚಪಾತಿ ಅಷ್ಟೊಂದು ಕೆಟ್ಟದಾಗಿದ್ಯಾ? ಅದಕ್ಕೆ ರುಚಿ ಗೊತ್ತಾಗ್ದಿರ್ಲಿ ಅಂತ ಸೈಲೆಂಟ್ ಆಗಿ ತಿಂತಾ ಇರೋದು. ಬಿಟ್ಲ, ಈ ನಡುವೆ ಅಂತೂ ನೀನು ತಿನ್ನೋದ್ರಲ್ಲಿ ಪದ್ದೂನು ಮೀರಿಸ್ತಾ ಇದೆಯಾ. ಹೀಗೆ ತಿಂತಾ ಇದ್ರೆ ಪದ್ದು ತರ ಊದ್ಕೊಂಡು ಬೆಂಗಳೂರಿಗೆ ಬಾರವಾಗಿ ನೀನ್ ನಡೆಯೋ ಜಾಗದಲ್ಲೆಲ್ಲ ನೆಲ ಕುಸ್ ಹೋಗಿ ರಸ್ತೆನಲ್ಲಿ ಇನ್ನೊಂದಷ್ಟು ಗುಂಡಿಗಳು ಹುಟ್ಕೊಳ್ಳುತ್ತೆ. ಆಡೋ ಮಾತು ಒಂದು ಅರ್ಥ ಬಿಡುವ ಚಂಪ. ನೀನು ಮಾಡೋ ಅಡುಗೆಯಿಂದ ಯಾರಿಗೇನು ಆಗಲ್ಲ. ದಪ್ಪ ಅಂತೂ ಮೊದಲೇ ಆಗಲ್ಲ. 5 ವರ್ಷದಿಂದ ತಿಂತಾ ಇದೀನಿ. ಇಷ್ಟೊತ್ತಿಗಾಗ್ಲೇ ನಾನು ಮಾಲೂರು ಸಣ್ಣಪ್ಪನ ತರ ಆಗ್ಬೇಕಾಗಿತ್ತು. ಅಡ್ಗೆ ಬಗ್ಗೆ ಮಾತಾಡಕ್ಕೂ ಬರಲ್ಲ, ಅಡ್ಗೆ ಮಾಡಕ್ಕೂ ಬರಲ್ಲ, ನೆಟ್ಟಗ್ ತಿನ್ನಕ್ಕೂ ಬರಲ್ಲ, ತಿಂದಿರೋದ್ರ ಬಗ್ಗೆ ಹೇಳಕ್ಕೂ ಬರಲ್ಲ. ನೀನ್ ಯಾಕೋ ಬದುಕಿದ್ಯಾ ಭೂಮಿಗೆ ಬಾರವಾಗಿ? ಕೆಂಗೇರಿ ದೊಡ್ಡ ಮೋರಿ ಗೊತ್ತಿದ್ಯಾ? ಯಾಕೆ ಗೊತ್ತಿಲ್ಲ, ಅದನ್ನ ಕೆಂಗರೆ ಫಾಲ್ಸ್ ಅಂತಾರೆ. ಹೋಗಿ ಆ ಫಾಲ್ಸ್ ಅಲ್ಲಿ ದುಮ್ಕೋ, ಹಾಗೆ ಕೊಚ್ಕೊಂಡು ಹೋಗ್ಬಿಡು. ಲಪ್ಪತ್ತು ನನ್ನ ಮಾನ ಮರ್ಯಾದೆ ಹೋಯ್ತು ಹೋಯ್ತು ಹೋಯ್ತು. ಈ ವಿಷಯನ ಇಲ್ಲೇ ಬಿಡ್ಬೇಡ ಕಣ. ಹೋಗಿ ನಿನ್ನ ಹೆಂಡತಿ ಹತ್ರ ಹೇಳು, ಅವಳು ಸರಿಯಾದ ಪಾಠ ಕಲಿಸ್ತಾಳೆ. ಅಲ್ಲಪ್ಪ, ಆ ಕೆಲಸದವ್ರ ಜೊತೆ ದಿನಾ ಜಗಳಕ್ಕೆ ಹೋಗ್ತಿರಲ್ಲ, ನಿಮ್ ಜನ್ಮಕ್ಕೆ ಒಂದಿಷ್ಟು ನಾಚಿಕೆನ ಆಗಲ್ಲ. ಯಾರಮ್ಮ ಗಂಡುಗು ನಿಮಿಷದ ಏಕೈಕ ಮನೆಯಲ್ಲಿ ಅಯ್ಯೋ ಬಿಟ್ಟಲ್ ಮೂರ್ತಿ ಎಮ್ಗೆ ನನಗೆ ಅಂತಂದ್ರೆ ನನಗೆ ಆ ಚಂಪ ನೀನು ಭೂಮಿಗೆ ಬರ ಕೂಡದಂಡ ಹೋಗಿ ಕೆಂಗೇರಿ ಮೋರಿಲಿ ಬಿದ್ದು ಮಚ್ಕೊಂಡು ಬಂದ್ಬಿಡ. ಕೆಂಗೇರಿ ಮೋರಿ ಬಗ್ಗೆ ಮಾತಾಡಕ್ ಅವಳು ಯಾರಪ್ಪ? BBMP ಪರ್ಮಿಷನ್ ತಗೊಂಡಿದ್ದಲ್ಲ. ಕರೆಕ್ಟ್ ಆಗಿ ಹೇಳಿದೆ ಕಣಮ್ಮ. ನಾನು ಅದೇ ವಿಷಯದ ಬಗ್ಗೆ ಮಾತಾಡ್ತಾ ಒಂದು 12 ಚಪಾತಿ ತಿಂದೆ ಅಷ್ಟೇ. 12 ಚಪಾತಿ ತಿಂದ್ರ ನಿಮ್ಮ ಹೊಟ್ಟೆ ಒಡ್ದೋಗ. ಯಾಕಮ್ಮ ಹೊಟ್ಟೆ ಹಸ್ದಾಗ ಹೊಟ್ಟೆ ತುಂಬಾ ತಿನ್ನೋದು ತಪ್ಪೆ. ಅಲ್ಲಪ್ಪ, 12 ಚಪಾತಿ ತಿಂದಿದಿರಲ್ಲ, ನಿಮ್ ಹೊಟ್ಟೆಲ್ಲ ನಾನು ಭೂತ ಮೆಟ್ಕೊಂಡಿದ್ಯಾ? ತಿಂದಿದ್ದು ಮೈಗೂ ಹತ್ತಿದ್ದಿಲ್ಲ, ಕಡ್ಗೂ ಹತ್ತಿದ್ದಿಲ್ಲ, ಎಲ್ಲ ಮಣ್ಪಾಲ. ಕಟ್ಕೊಂಡಿರೋ ಗಂಡನಿಗೆ ಈ ತರ ಮಾತಾಡ್ಬಿಟ್ರೆ ನಾನು ಎಲ್ಲಮ್ಮ ಹೋಗ್ಬೇಕು? ನೋಡಿಪ್ಪ, ಇನ್ ಮುಂದೆ ಚಂಪ ಎಷ್ಟು ಆಗ್ತಾಳೋ ಅಷ್ಟನ್ನ ತಿನ್ಕೊಂಡು ಹೋಗೋದ್ ಕಲೀರಿ. ನೀನು ಉಲ್ಟಾ ಹೊಡೆದ್ಬಿಟ್ಟಿಯಾ? ಮತ್ತೇನೇನಪ್ಪ, ನಿಮ್ಗೊಂದ್ ಕೆಲ್ಸ ಇಲ್ಲ, ಕಾರ್ಯ ಇಲ್ಲ, ಸಂಪಾದನೆ ಅಂತೂ ಗೊತ್ತೇ ಇಲ್ಲ. ದುಡಿಯೋದಕ್ಕೆ ತಾಕತ್ತಿಲ್ದೇರೋರ್ಗೆ ತಿನ್ನೋದಕ್ಕೂ ಯೋಗ್ಯತೆ ಇರಲ್ಲ. ಮನೆಯಿಂದನ ಸದ್ಯಕ್ ರೂಮಿಂದ ಹೋಗಿ ಮನೆಯಿಂದ ಅಣ್ಣಯ್ಯ ಗೆಟೌಟ್ ಮಾಡಿಸ್ತಾನೆ. ದಯವಿಟ್ಟು ಎಲ್ಲ ಕೇಳಿಸ್ತಿಕ್ಕೋ, ನಿನ್ನ ಮುಖದಲ್ಲಿ ಎಲ್ಲ ಕಾಣಿಸ್ತಾ ಇದೆಯೋ. ಸ್ವಲ್ಪ ಗಂಡಕ್ಕೆ ಈ ತರ ಅವಮಾನ ಮಾಡ್ಬಿಟ್ಟು ನಾನು ಎಲ್ಲೋ ಹೋಗೋದು. ಆ ಚಂಪ ನನಗಿಂತ ಪ್ರಪಂಚದಲ್ಲಿ ಬೇರೆ ಯಾರಿಗೂ ಅಡಿಗೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಬೆರೀತಾ ಇದ್ದಾಳು. ಅವಳಿಗೆ ಕಾಟ ಕೊಡ್ಲೇಬೇಕು, ಪಾಠ ಕಲಿಸ್ಲೇಬೇಕು. ಚಪಾತಿ ಮಾಡೋದನ್ನ ದೊಡ್ಡ ಕರೆ ಅನ್ಕೊಂಡ್ಬಿಟ್ಟಿದ್ದಾಳೆ ಅವಳು. ನಾವು ಚಪಾತಿ ಮಾಡೋಣ, ಎಲ್ಲರಿಗೂ ಬಡಿಸೋಣ, ನಮಗೂ ಚಪಾತಿ ಮಾಡಕ್ ಬರುತ್ತೆ ಅಂತ ತೋರ್ಸೋಣ. ಲಟ್ಟಣಿಗೆ ಹೆಂಗಸ್ರ ಆಯುಧ ಅಲ್ಲ ಅಂತ ನಾವು ಪ್ರೂವ್ ಮಾಡೋಣ. ಲಟ್ಟಣಿಗೆ ನಾನು ರೆಡಿ ನಳ ಮಹಾರಾಜ. ಬೇಸಕ್ಕೂ ನಾನು ರೆಡಿ ಭೀಮಸೇನ. ನೀನು ಮಾಡೋ ಕೆಲಸ 1 2 ಆ ದಂಡ ಪಿಂಡಿಗಳಿಗೆ ಅಡುಗೆ ಮನೆ ಬಿಟ್ಕೊಟ್ಟಿದ್ಯಲ್ಲ, ಅವಳು ಸ್ಟವ್ ಬೆಂಕಿ ಹಚ್ಚೋ ಬದಲು ಅಡುಗೆ ಮನೆಗೆ ಬೆಂಕಿ ಹಚ್ಬಿಟ್ಲೆ ಕಷ್ಟ ಕಣೆ. ಅತ್ತೆ, ಅವ್ರನ್ನ ಅಡ್ಗೆ ಮನೆಗೆ ಬಿಟ್ಟಿದ್ದು ನಾನಲ್ಲ, ಅವರೇ ಅದೇನೇನೋ ದಬಾವಣೆ ಮಾಡಿ ಚಿಂತಾವಣೆ ನಡೆಸಿ ಅಡ್ಗೆ ಮನೆ ಸೇರ್ಕೊಂಡಿದ್ದಾರೆ. ಯಾಕಂತೆ? ನಾನ್ ಮಾಡೋ ಚಪಾತಿ ಅವ್ರಿಗೆ ಇಷ್ಟ ಇಲ್ವಂತೆ, ನನಗ್ ಚಪಾತಿ ಮಾಡೋಕೆ ಬರಲ್ವಂತೆ. ಚಪಾತಿ ಮಾಡೋದು ಹೇಗೆ ಅನ್ನೋದನ್ನ ಅವ್ರು ಮಾಡಿ ನನಗ್ ತೋರಿಸ್ತಾರಂತೆ. ಅವಳು ಮಾಡೋ ಚಪಾತಿನ ನಾವು ತಿನ್ನೋಕ್ಕಾಗುತ್ತೇನೆ? ವಿಧಿನೇ ಇಲ್ಲ ಅತ್ತೆ, ಅವ್ರು ಮಾಡೋ ಚಪಾತಿ ತಿನ್ನಿ ಅಲ್ಲಿ ಮುರ್ಕೊಳ್ಳಿ. ಪದ್ದು ಚಪಾತಿನ ಗೋಧಿ ಹಿಟ್ಟಲ್ಲಿ ಮಾಡ್ತಾರ ಮೈದಾ ಹಿಟ್ಟಲ್ಲಿ ಮಾಡ್ತಾರ? ಎರಡರಲ್ಲೂ ಮಾಡ್ತಾರೆ ಕಣ. ಗೋಧಿ ಹಿಟ್ಟಲ್ಲಿ ಮಾಡೋದಕ್ಕೆ ಚಪಾತಿ ಇರ್ತಾರೆ, ಮೈದಾ ಹಿಟ್ಟಲ್ಲಿ ಮಾಡೋದನ್ನ ಪರಾಟ ಅಂತಾರೆ. ಇವಾಗ ನಾವು ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡಿದಂಗೆ ನಾವು ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡೋದು, ಅದು ಮನೆಯವ್ರಿಗೆ ಇಷ್ಟ ಆಗೋದು. ಇನ್ಮೇಲಿಂದ ನೀವಿಬ್ರೆ ಮೈದಾ ಹಿಟ್ಟಲ್ಲಿ ಚಪಾತಿ ಮಾಡಿ ಅಂತ ಮನೆಯವರೆಲ್ಲ
ಸೇರಿ ನನ್ನ ಹಿಟ್ಟನ್ನ ಅದಂಗೆ ನಾದೋದು. ಬೇಡಪ್ಪ, ನಾವು ಚಂಪಾ ಮಾಡ್ದಂಗೆ ಗೋಧಿ ಹಿಟ್ಟಲ್ಲೇ ಚಪಾತಿ ಮಾಡ. ಆಮೇಲೆ ನಾವು ಮಾಡೋ ಚಪಾತಿ ಚಂಪಾ ಮಾಡೋ ಚಪಾತಿಗಿಂತ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರ್ಬೇಕು ಕಣ. ಹೌದು ಕಣ, ಹುಡುಗಿ ಕೆನ್ನೆ ತರ ಸಾಫ್ಟ್ ಆಗಿರ್ಬೇಕು, ಆಗ್ಲೇ ಚಪಾತಿ ತಿನ್ನೋದಕ್ಕೆ ರುಚಿ. ನೀನೇನೆ ಬಾಗಿಲಲ್ಲಿ ನಿಂತ್ಕೊಂಡು ನಮ್ಮನ್ನ ಅಣಗ್ಸೋದು, ನಾವು ಮಾಡೋ ಚಪಾತಿ ನಿನ್ನ ಕೆನ್ನೆಗಿನ್ನ ಮೃದುವಾಗಿರುತ್ತೆ. ಲೇ ಚಂಪಾ, ಚಪಾತಿ ತುಂಬಾ ಸಾಫ್ಟ್ ಆಗಿರ್ಬೇಕು ಅಂತಂದ್ರೆ ಏನೇನು ಹಾಕ್ಬೇಕು? ನನ್ ಮೇಲೆ ಏನೋ ಚಾಲೆಂಜ್ ಮಾಡಿದ್ರಿ, ಚಪಾತಿ ಮಾಡ್ತೀನಿ ಅಂತ. ಏನಾದ್ರೂ ಮಾಡ್ಕೊಳ್ಳಿ. ನೀವ್ ಹೇಳ್ದಿದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು. ಲೇ ಬಿಟ್ಲ, ಅಡಿಗೆ ಪುಸ್ತಕದಲ್ಲಿ ಚಪಾತಿ ಮಾಡೋದು ಹೇಗೆ ಅಂತ ಬರ್ದಿರ್ತಾರೆ, ನೋಡ್ತೀನಿ ಇರು. ಲೇ ಬಿಟ್ಲ, ಹಿಟ್ಟು, ನೀರು, ಉಪ್ಪು, ಸೋಡಾ ಅಷ್ಟೇ. ನಾವು ಹಿಟ್ಟು ಹಾಕಿದೀವಿ, ನೀರು ಹಾಕಿದೀವಿ, ಉಪ್ಪು ಸೋಡ ಅಷ್ಟೇ ತಾನೆ. ಒಂದು ನಿಮಿಷ ಇವೆರಡು ನೋಡಕ್ ಒಂದೇ ತರ ಇದೆ. ಇದ್ರಲ್ಲಿ ಉಪ್ಪು ಯಾವುದು, ಸೋಡಾ ಯಾವುದು? ಎರಡು ಬೇಕು ತಾನೆ, ಹಾಕ. ಇದು ವಾಷಿಂಗ್ ಸೋಡಾ ಅಲ್ಲ ತಾನೆ? ಅಡಿಗೆ ಮನೆಯಲ್ಲಿ ಯಾವನಾದ್ರೂ ವಾಷಿಂಗ್ ಸೋಡಾ ಇಡ್ತಾರೇನೋ? ಇದು ಸಾಮಾನ್ಯ ಕಾಲ, ತಿಳ್ಕೊ. ಎಲ್ಲ ತಿಳ್ಕೊಂಡೆ. ಸಾಕ? ಅಲ್ಲಿ ಮನೇಲಿ ಹೇಗೂ ಜಾಸ್ತಿ ಜನ ಇದ್ದಾರೆ, ಚೆನ್ನಾಗಿ ಹಾಕ್ಬಿಟ್ಟು ಹಿಟ್ಟನ್ನ ನಾದಿ ತವದ ಮೇಲೆ ಹಾಕಿದ ತಕ್ಷಣ ಚಪಾತಿ ಪೂರಿ ತರ ಬುರ್ರ ಅಂತ ಉಪ್ಪಿಡ್ಬೇಕು. ಚಂಪಾ, ಏನ ಮಾಡ್ತಿದ್ಯಾ? ದಿನವ ವಿಷಯ ಓದ್ತಾ ಇದ್ದೀನಿ ಯಜಮಾನ್ರೆ. ಅದ್ರಲ್ಲೇನಿದೆ ವಿಶೇಷ? ಇವತ್ತು ನನ್ನ ರಾಶಿನಲ್ಲಿ ಪ್ರಿಯವಾದ ವ್ಯಕ್ತಿಯಿಂದ ಸವಿಯಾದ ಚುಂಬನ ಯೋಗ ಅಂತಿದೆ. ಏನಿದ್ರು ರಾಶಿ ಫಲ ಬರ್ತ ಒಂದ್ ರಾಶಿ ಇರ್ಬೇಕು. ಹೊಟ್ಟೆ ತುಂಬಾ ತಾಳ ಹಾಕ್ತಿದೆ ಕಣೆ. ನಿಮ್ ಹೊಟ್ಟೆ ತಾಳ ಹಾಕ್ತಿದೆ, ನನ್ ಹೊಟ್ಟೆ ತಂಬೂರಿ ಮಿಡ್ತಾ ಇದೆ. ಹಾಗಂತ ಸುಮ್ಮನಿದ್ರೆ ಆಗತ್ತೇನೆ? ಏನಾದ್ರೂ ಬೇಯಿಸಬಾರ್ದ? ಏನಾದ್ರೂ ಬೇಯಿಸೋದಿಕ್ಕೆ ಆ ದಂಡ ಪಿಂಡ್ಗಳು ಬಿಡ್ಬೇಕಲ್ಲ. ಇಬ್ರು ಅಡ್ಗೆ ಮನೆಗೆ ಸೇರ್ಕೊಂಡ್ರೆ ಆ ದಂಡ ಪಿಂಡಗಳನ್ನ ಅಡ್ಗೆ ಮನೆಗೆ ಯಾಕೆ ಬಿಟ್ಟಿದೀಯಾ? ಅಲ್ಲಿರೋದನ್ನೆಲ್ಲ ಗೋಡ್ದು ಬಾಯಿ ಹಾಕೊಂಡ್ ಬಿಡ್ತಾರೆ ಅಷ್ಟೇ. ಇವತ್ ನನ್ನ ಹೊರಗೆ ಹಾಕಿ ನಾವೇ ಚಪಾತಿ ಮಾಡ್ತೀವಿ ಅಂತ ಶುರು ಹಚ್ಕೊಂಡಿದ್ವಿ. ಅವ್ರು ಮಾಡಿರೋ ಚಪಾತಿನ ನಾನು ತಿನ್ನೋಗಾಗುತ್ತೇನೆ. ಇಷ್ಟು ದಿವಸ ನಾನ್ ಮಾಡಿ ಚಪಾತಿನ ತಿಂದು ತಿಂದು ತೇಗ್ತಾ ಇದ್ರಲ್ಲ, ಇವತ್ತು ಅವ್ರು ಮಾಡೋ ಚಪಾತಿನ ತಿಂದು ತೇಗಿ. ಚಪಾತಿ ಜೊತೆಗೆ ಪಲ್ಯ ಮಾಡ್ಬೇಕು. ಪಲ್ಯ ಯಾವತ್ತು ನಮ್ಗೆ ತಿಂದ ಅಭ್ಯಾಸ ಇದೆ ಹೊರತು ಮಾಡೋ ಅಭ್ಯಾಸ ಇಲ್ಲ. ಇವಾಗೇ ನಾವು ಮೆಣಸೊಳಗೆ ಹಾಕ್ತಾನೆ ಚಟ್ನಿ ಪುಡಿ ಹಾಕ್ಬಿಟ್ಟು ಇದನ್ನೇ ಚೆನ್ನಾಗಿ ನೆನ್ಸ್ಕೊಂತೀನಿ ಅಂದ್ರೆ ಆಯ್ತು. ಅಷ್ಟೇ. ಯಾಕಪ್ಪ ನಗ್ತಾ ಇದ್ದೀರಾ? ಚಪಾತಿಗಳು ಹೆಚ್ಚಿದ್ದೀನಮ್ಮ, ಹೇಗಿದೆ? ಇಂಡಿಯಾ ಮಾತ್ರ ಇದೆಯಲ್ಲಪ್ಪ. ನಾಲ್ ಹಚ್ಚಿರೋದು ಹೇಗಿದ್ಯಾ? ಆಸ್ಟ್ರೇಲಿಯಾ ಮ್ಯಾಪ್ ತರ ಇದೆ. ತಿನ್ನೋದಿಕ್ಕೆ ಯಾವ ದೇಶ ಆದ್ರೆ ಏನಮ್ಮ ಬಡ್ದು ಬಾಯಿ ಹಾಕತ್ತಾರದು ಅಷ್ಟೇ. ಬ್ರಿಟಿಷರು ನಮ್ಮ ದೇಶನ ಬರೆದು ಬಾಯಿ ಹಾಕೊಂಡಿಲ್ವಾ? ಹಂಗೆ ನೋಡು, ಇನ್ನೊಂದು 5 ನಿಮಿಷದಲ್ಲಿ ತಿಂಡಿ ರೆಡಿ ಇರುತ್ತೆ. 2 ನಿಮಿಷದಲ್ಲಿ ಎಲ್ಲ ಬಂದು ಡೈನಿಂಗ್ ಟೇಬಲ್ ಮೇಲೆ ಕೂತಿರ್ಬೇಕು. ಲೇಟಾಗಿ ಬಂದವ್ರಿಗೆ ತಿಂಡಿ ಕ್ಯಾನ್ಸಲ್. ತಿಂಡಿ ರೆಡಿ ಇದೆ, ಬನ್ನಿ. ಒಂದು ನಿಮಿಷ, ಮೊದಲು ನಮ್ಮ ಜಾಜಕ್ಕೆ ತಿನ್ಬೇಕು. ಇನ್ಮಿಕ್ದವ್ರದಲ್ಲ ನೆಕ್ಸ್ಟ್ ರೌಂಡ್. ಹೋಗಿ ಆ ಕಡೆ ಅದು ಬಿಟ್ಲ, ನೀವಿಬ್ರು ಕುಕ್ಕಿಂಗ್ ಇಳಿದಿರೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಗ್ತಿದೆ. ಜಾಜಕ್ಕೆ ನಾವೇ ಏನು ಫೀಲ್ಡಿಗೆ ಇಳಿದಿಲ್ಲ. ಆದ್ರೆ ಜಂಪ ನನ್ನನ್ನು ಬಿಟ್ಟರೆ ಬೇರೆ ಯಾರಿಗೂ ಇಮ್ಮಲ್ಲಿ ಅಡುಗೆ ಮಾಡಕ್ ಬರಲ್ಲ ಅಂತ ಜಂಬ ಕೂತ್ಕೊಂಡಲ್ಲ. ಹಾಗಾಗಿ ನಾನು ನಳ ಆದ, ಇವನು ಭೀಮ ಆದ. ಚಪಾತಿ ಹೇಗಿದೆ? ನೋಡೋದಕ್ಕೆ ಸೇಮ್ ಚಪಾತಿ ತರಾನೇ ಇದೆ, ಆದ್ರೆ ಶೇಪ್ ಮಾತ್ರ ಸ್ವಲ್ಪ ಚೇಂಜ್ ಆಗಿದೆ ಅಷ್ಟೇ. ಡೋಂಟ್ ವರಿ. ಇದಕ್ಕೆ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ. ಶೇಪ್ ಮುಖ್ಯ ಅಲ್ಲ, ಟೇಸ್ಟ್ ಮುಖ್ಯ. ಕರೆಕ್ಟ್ ಆಗಿ ಹೇಳಿದ್ರಿ ಜಾಜಿ ಅವ್ರೆ. ಚಪಾತಿ ಗುಂಡಿಗಿದ್ರೇನು ಉದ್ದಕ್ಕಿದ್ರೇನು ಕಿತ್ಕೊಂಡ್ ತಿಂತಿರೋದು ಅಷ್ಟೇ. ಏನು ಉಪ್ಪು ಕರೋಡ್ತೀಯ? ಯಾಕೆ ಜಜ್ಜಕ್ಕೆ ಟೇಸ್ಟ್ಗೆ ಆಶ್ಚರ್ಯದಿಂದ ಸತ್ತೋಬೇಕು ಅನ್ನಿಸ್ತಿದ್ಯಾ? ಅದು ಚಪಾತಿ ಹಿಟ್ಟನ್ನ ಸಾಲ್ಟ್ ಲೇಕ್ ಒಳಗೆ ಅದ್ದಂಗಿದೆ. ತಿನ್ಬೋದಲ್ವಾ? ತಿನ್ಬೋದು. ಮತ್ತಿನ್ನಿ ಅದು ನನಗೆ ಮಹಿಳಾ ಸಂಘದಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ತಾ ಇದ್ದೀನಿ. ನನ್ನ ಪಾಲಿನ ನೀವೇ ತಿನ್ಕೊಂಬೇಡಿ. ಜಾಜಿ ಅವ್ರ ತಿಂಡಿ ಆಯ್ತು, ಮಿಕ್ಕವರೆಲ್ಲ ತಿಂಡಿ ತಿನ್ನಕ್ ಬಂದೆ. ನೋಡಿ, ನಾವು 3 ಹೇಳ್ತವ್ರಿಗೂ ಯಾರು ಚಪಾತಿನ ತಿನ್ನಬಾರ್ದು. ಎಲ್ಲರೂ ಚಪಾತಿನ 3 ಕೈಲಿ ಇಟ್ಕೊಳ್ಳಿ. ರೆಡಿ? 1 2 3. ಚಪಾತಿ ರುಚಿಗೆ ಆಶ್ಚರ್ಯ ಸತ್ತಬೇಕು ಅನ್ನಿಸ್ತಾ ಇದೆ. ಒಂದು ತಿಂಗಳಿಗೆ ಆಗೋಷ್ಟು ಉಪ್ಪನ್ನ ಒಂದೇ ಚಪಾತಿಗೆ ಹಾಕಿದ್ರಲ್ಲ, ನೀವೇ ತಿನ್ನಿ. ಬಾಬಾ ಅಲ್ಲ ಅತ್ತವ್ರೆ, ಏನಾಯ್ತು ಅಂತ? ಇದನ್ನ ಯಾರಾದ್ರೂ ಚಪಾತಿ ಅಂತಾರ?
ವಿಷ ಕುಡ್ದವ್ರಿಗೆ ವಾಂತಿ ಮಾಡ್ಸಕ್ಕೆ ಇದನ್ನ ತಿನ್ನಿಸ್ಬಹುದು. ಅಂದ್ರೆ ಈ ಚಪಾತಿ ತಿಂದ್ರೆ ವಾಂತಿ ಆಗತ್ತಾ? ಮತ್ತಿನ್ನೇನು, ಯಾರು ಯಾವ ಕೆಲಸ ಮಾಡ್ಬೇಕು ಅವಳು ಅದೇ ಕೆಲಸ ಮಾಡ್ಬೇಕು. ಅದನ್ನ ಬಿಟ್ಟು ಎಲ್ಲರೂ ಅಡುಗೆ ಮಾಡ್ತೀನಿ ಅಂತ ಬಂದೆ ಹೀಗೆ ಆಗೋದು. ಒಂದು ತಿಳ್ಕೊಳ್ಳಿ, ನನ್ನ ಮಗ ಹುಟ್ಟಿರೋದೇ ದುಡಿಯೋಕೆ, ಮತ್ ನಾವಿಬ್ರು ಹುಟ್ಟಿರೋದು ತಿಂದು ನೆಗದಿ ಬೀಳೋಕೆ. ಏನೋ ಯಜಮಾನ್ರೆ, ವಯಸ್ಸು ಬಂದು ನೋಡಿ ಇಲ್ಲಿ. ಲೇ ಪುಣ್ಯಾತ್ಮರ, ಏನ್ರೋ ನಿಮ್ ಕತೆ? ಮಳೆನಲ್ಲಿ ನೆಂದು ಬಿಸ್ ಬಂದು ಹೊಟ್ಟೆನೆಲ್ಲ ಕೊಳೆ ಮಾಡ್ಕೊಂಡಿದ್ದಾರೆ. ಏ ಗಂಡ ಪಿಂಡಗಳ, ಯಾವ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಕೊಂಡ್ರು? ಗ್ಯಾರೇಜ್ ಎಂತದ್ದು ಇಲ್ಲಪ್ಪವ. ಮಳೆ ನೀರು, ಅದು ಕೊಚ್ಚೆ ನೀರು, ಕಾಲಿಟ್ರೆ ಪಚ 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 ಅಂತ ಇರುತ್ತೆ. ಪಾಂಡ್ರಂಗ, ನಮ್ ತಪ್ಪಲ್ಲ ಕಣ. ರಸ್ತೆಯಲ್ಲಿರೋ ಹೊಂಡಗಳನ್ನ ಮುಚ್ಚಿದ್ರೆ ಬೀಬಿ ಅಂತ ಇವ್ರ ತಪ್ಪು. ಮನೇಲಿರೋ ಸೋಪ್ ಎಲ್ಲ ಹಾಕಿ ಮುಚ್ಚಿದ್ರು ಇವ್ರ ಹೊಟ್ಟೆಗಳನ್ನ ಬಿಳಿ ಮಾಡಕ್ಕಾಗಲ್ಲ. ನೀನೇ ಬಟ್ಟೆನ ಒಗಿಬೇಕಾಗಿಲ್ಲಮ್ಮ, ನಾವಿದನ್ನ ರೈತರಿಗೆ ಕೊಡ್ತೀವಿ. ರೈತರಿಗೆ ಕೊಡಿ, ಅವ್ರು ನೋಡಿದ ತಕ್ಷಣ ನಿಮ್ಮ ಅಕ್ಕ ಕುಗ್ದು ಕಳಿಸ್ತಾರೆ. ಲೇ ಬಿಟ್ಲ, ನಾವು ಬ್ರಿಡ್ಜ್ ಮೇಲೆ ಬರ್ಬೇಕಿತ್ತು. ಮಳೆಯಿಂದ ತಪ್ಪಿಸ್ಕೊಳಕ್ಕೆ ಬ್ರಿಡ್ಜ್ ಕೆಳಗಿಂದ ಬಂದ್ವಲ್ಲ, ಅದಕ್ಕೆ ಕೊಚ್ಚೆ ಎಲ್ಲ ಮೆತ್ಕೊಂಡ್ಬಿಟ್ಟಿದೆ. ಸಾರ್ಥಕವಾಯಿತು ಇಂದು ನಿಮ್ಮ ಬದುಕು ನೋಡಿ, ಸಾರ್ಥಕವಾಯಿತು. ಗಂಡಿ ಪಿಂಡಿಗಳ ಆಚೆ ಕಡೆ ಹೋಗೋದು, ಎಣ್ಣೆಗಳ ಕೆಸರಿನಲ್ಲಿ ಒದ್ದಾಡೋದು, ಆ ಕೆಸರನ್ನ ಮೈಗೆ ಮೆಚ್ಕೊಳ್ಳೋದು, ಹಾಗೆ ನಿಮಗೆ ಯಾಕೋ ಬೇಕು ಬಟ್ಟೆ, ನಾಳೆಯಿಂದ ಹಾಗೆ ಇದ್ದು. ಅತ್ತೆ, ಈ ಬಟ್ಟೆಗಳನ್ನ ನಾನ್ ಕ್ಲೀನ್ ಮಾಡಲ್ಲ, ಬೇಕಿದ್ರೆ ಅವರೇ ಕ್ಲೀನ್ ಮಾಡ್ಕೊಳ್ಳಿ. ಮನೆ ಕೆಲಸ ಏನ್ ಮಹಾ ದೊಡ್ಡದು ಅಂತ ಕೊಚ್ಕೋತಿದ್ರು, ಈಗ ಅವ್ರ ಬಟ್ಟೆನ ಅವರೇ ಒಕ್ಕೊಳ್ಳಿ, ಗೊತ್ತಾಗುತ್ತೆ. ತಪ್ಪ. ನಾವು ನೀರಲ್ಲಿ ಬೀಳಕ್ಕೂ ಸೈ, ಕೆಸರಲ್ಲಿ ಬಿದ್ದು ಒದ್ದಾಡಕ್ಕೂ ಸೈ, ನಮ್ಮ ಬಟ್ಟೆನ ನಾವೇ ಒಕ್ಕೊಳ್ಳೋದಕ್ಕೆ ಡಬ್ಬಲ್ ಸೈ. ನೋಡ್ತಾ ಇರೋ ಹೇಗೆ ನಾವು ನಮ್ಮ ಬಟ್ಟೆಗಳನ್ನ ಒಗೆದು ಇಸ್ತ್ರಿ ಮಾಡ್ಕೊಂಡು ತಳ 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 ಅಂತ ಹೊಳೆಯೋಗಿ ಮಾಡ್ಕೊತೀವಿ ಅಂತ. ನೀರ್ ಕಾಗೆಗಳ ಬೇಗ ಹಿಟ್ಟಿಗೆ ಹೋಗ್ರು. ಯಾಕವ ಗುರ್ರಾತ ಮೂಗಿಗೆ ಹೊಡಿತಿದೆ. ಲೇ ಬಿಟ್ಲ, ನೀವು ಚೆನ್ನಾಗಿ ಸೋಪ್ ಹಾಕಿ ಒಕ್ಕೊಡು, ಕಸ್ಗೆ ಒಣಗ. ಒಂದು 4-5 ತರ ವೆರೈಟಿ ಸೋಪ್ ತಂದಿದ್ದೀನಿ. ಎಲ್ಲದರಲ್ಲೂ ಉಜ್ಜಿ 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 ಕೊಳೆ ತೆಗಿತೀನಿ. ಅದ್ಯಾವುದು ಕೊಳೆ ಹೋಗಲ್ಲ ಅಂತ ನಾನು ನೋಡ್ತೀನಿ. ಕಮ್ಮ ನೀರಾಕೈತೆ. ಏನ್ರೋ ದಂಡ ಪಿಂಡಗಳ, 2 ಬಟ್ಟೆ ವಾಶ್ ಮಾಡೋದಕ್ಕೆ ತಿಂಗಳಿಗಾಗುವಷ್ಟು ಸೋಪನ್ನ ಬಳಸ್ತಿದ್ದೀರೋ. ಒಣ ಹೋಗಿದ್ರೆ ನಾವೇನೋ ಮಾಡೋದು ಮಾಡ್ಕೊಂಡ? ಆಸಿಡ್ ವಾಶ್ ಮಾಡ್ರೋ. ಆಸಿಡ್ ವಾಶ ಹಂಗಂದ್ರೆ ಬಾಬಾ? ಆಸಿಡ್ ನೀರಲ್ಲಿ ಬಟ್ಟೆ ಹಾಕಿ ಹಾಗೆ ಎತ್ತಿ ಹಿಂಡಿದ್ರೆ ಕ್ಲೀನ್ ಆಗ್ಬಿಡತ್ತೆ. ಯಾರ ಹತ್ರ ಏರಿಸ್ತಾ ಇದ್ರ ಬುಲ್ಡೋಜರ್ನ? ನಮ್ಮ ಮನೆ ಕುಟ್ಕೊಂಡ್ರ ಆಸಿಡ್ ವಾಶ್ ಬೇಡ, ಗಿಸಿಡ್ ವಾಶ್ ಬೇಡ, ನಾವು ಸೋಪಲ್ಲೇ ಕೊಳೆನ ಹೋಗಿಸ್ತೀವಿ. ಲೇ ಬಿಟ್ಲ, ಬಟ್ಟೆ ಸೊಪ್ಪಲ್ಲಿ ಯಾಕೋ ಕೊಳೆ ಹೋಗ್ತಿಲ್ಲ, ಕೈಗೆ ಹಾಕೋ ಸೊಪ್ಪು ತಂದ್ಬಿಡ್ಲಾ? ಪಾತ್ರೆ ತೊಳೆ ಸೊಪ್ಪು ಹಂಗೆ ತಂದ್ಬಿಡು. ಬಾಬಾ ಯಾಕಷ್ಟು ಸೊಪ್ಪು ತಂದ್ಬಿಟ್ರಿ? ಲೇ ದಂಡ ಪಿಂಡಗಳ, ಆಸಿಡ್ ವಾಶ್ ಮಾಡೋದಿದ್ರೆ ಮಾಡಿ, ಇಲ್ಲ ಅಂದ್ರೆ ಹೀಗೆ ಇದ್ಬಿಡಿ. ಈ ಕಲೆ ಏನಪ್ಪ, ಈ ಬಟ್ಟೆ ಇಷ್ಟೊಂದು ಕಲೆ ಆಗಿದೆ, ಇದನ್ನ ಹೇಗ್ ಸರಿ ಮಾಡ್ತೀರಾ? ಈ ಕಲೆ ಹೋಗ್ಬೇಕು ಅಂತ ನಾವಿಬ್ರು ಹೊಸ ಮೆಥಡ್ ಅನ್ನ ಪ್ರಯೋಗಿಸ್ತಾ ಇದೀವಮ್ಮ. ಕಲೆನ ಹೋದ್ಮೇಲೆ ನಿನ್ನ ಕರೆದು ನೋಡಮ್ಮ ಅಂತ ತೋರಿಸ್ತೀನಿ. ನೀನು ಹೋಗಮ್ಮ ಇಲ್ಲಿಂದ. ನೋಡಿಪ್ಪ, ಇದು ನಮ್ಮ ಮದ್ವೆ ತಗೊಂಡಿರೋ ಬಿಳಿ ಬಟ್ಟೆ. ಇದೇನಾದ್ರೂ ಹಾಳಾಗ್ಬೇಕು, ನಿಮ್ ಜೀವನನ ಮೂರ ಬಟ್ಟೆ ಮಾಡ್ಬಿಡ್ತೀನಿ. ಲೇ ಬಿಟ್ಲ, ಈ ಆಸಿಡ್ ಹಾಕ್ತಾ ಇದ್ದಂಗೆ ಬಟ್ಟೆಲಿರೋ ಕೊಳೆ ಎಲ್ಲ ಮಾಯ. ಆಸಿಡ್ ಹಾಕಿದ್ರೆ ಬಟ್ಟೆ ಸುಟ್ಟೋಗಲ್ವೇನೋ? ಆಸಿಡ್ ನೇರವಾಗಿ ಬಟ್ಟೆ ಮೇಲೆ ಹಾಕಿದ್ರೆ ಬಟ್ಟೆ ಸುಟ್ಟೋಗುತ್ತೆ. ಅದಕ್ಕೆ ಬದಲಾಗಿ ಈ ಆಸಿಡ್ ನೀರೊಳಗೆ ಹಾಕಿ ಆ ನೀರೊಳಗೆ ಬಟ್ಟೆ ಹಾಕಿದಾಗ ಬಟ್ಟೆಲಿರೋ ಕೊಳೆ ಎಲ್ಲ ಮಾಯ. ಈಗಾಗಲೇ ನಮ್ಮ ಬಾಬಾ ನಮ್ಮನ್ನ ದಂಡಪಿಂಡಗಳು ಅಂತ ಕರೆದು ಇಟ್ಬಿಟ್ಟಿದ್ದಾರೆ. ಇದೇನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ನಮ್ಮಿಬ್ಬರನ್ನ ದಡ್ರು ಅಂತ ಪ್ರೂವ್ ಮಾಡ್ಬಿಡ್ತಾರೆ. ನಾವ್ ಯಾವ್ದೇ ಕಾರಣಕ್ಕೂ ದೊಡ್ಡ ಅಂತ ಅನಿಸ್ಕೊ ಬರ್ತಾರ. ಜಾಣರು ಅಂತ ಕರೆಸ್ಕೋಬೇಕು. ಅದೇ ಹಾಗೆ ಮೊದಲಿಗೆ ನಮ್ಮ ಬಟ್ಟೆನ ಇದ್ರೊಳಗೆ ಹಾಕೋದು ಬೇಡ. ನಾನು ಹೋಗಿ ಪಾಂಡ್ರಂಗನ್ ಕೊಳೆ ಆಗಿರೋ ಒಂದು ಶರ್ಟ್ ಅನ್ನು ತಗೊಂಡ್ಬರ್ತೀನಿ, ಅದನ್ನ ಇದ್ರೊಳಗೆ ಅದ್ದಣ. ಅದ್ರಲ್ಲಿರೋ ಕೊಳೆ ಹೋದ್ಮೇಲೆ ನಮ್ಮ ಬಟ್ಟೆಗಳನ್ನ ಅದ್ದಣ. ಹೆಂಗೆ ನಿನ್ ತಲೆಗೆ ಹೆಂಗೂ ಇಂತ
ದಾಖಲೆಗಳು ಬರುತ್ತೆ. 5 ವರ್ಷ ಮಣ್ಣತ್ತಿರೋದು ಸುಮ್ಮನೆನಾ? ತಗೋ, ಈ ಆಸಿಡ್ ನಾನು ನೀರೊಳಗೆ ಮಿಕ್ಸ್ ಮಾಡ್ತಾ ಇರೋ, ನಾನು ಹೋಗಿ ಪಾಂಡ್ರಂಗನ್ ಶರ್ಟ್ ತಗೊಂಡ್ಬರ್ತೀನಿ. ಆಮೇಲೆ ಬಾಯಾರ್ಕ ಆಯ್ತು ಅಂತ ಇದನ್ನ ಕುಡಿದ್ಬಿಟ್ಟಿಯಾ, ಸುಟ್ಟಬಿಡ್ತೀಯಾ? ನಮ್ಗೆ ಗೊತ್ತು ಯಾವ್ದನ್ನು ಕುಡಿಬೇಕು ಯಾವ್ದನ್ನು ಕುಡಿಬಾರ್ದು ಅಂತ. ಹೋಗ್ಬರ್ತೀನಿ. ವಿಟ್ಲ, ಸರಿಯಾಗಿ ಮಿಕ್ಸ್ ಮಾಡಿದ್ದೀನಾ? ಟೇಸ್ಟ್ ನೋಡ್ತೀಯಾ? ಇದು ಪಾಂಡ್ರಂಗನ ಜಿಗಿ ಜಿಗಿ ಬಟ್ಟೆ. ಇದನ್ನ ಆಸಿಡ್ ನೀರ್ಗೆ ಹಾಕಿದ್ಮೇಲೆ ಬಟ್ಟೆ ನಿಗಿ ನಿಗಿ. ರೆಡಿ? 1 2 3 ಕಮ. ಲಾ 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 ಲಾ. ಏ ಹಾಕಪ್ಪುಕ್ಕರ, ಏನ್ರೋ ಇದು ಸುಟ್ಟು ವಾಸನೆ ಬರ್ತಿದೆ. ಏನ್ರೋ ಬಕೆಟ್ ಅಲ್ಲಿ ಯಾರ್ದು ಈ ಬಟ್ಟೆ ಸುಟ್ಟೋಗ್ಬಿಟ್ಟಿದೆ? ನಿಮ್ದೆ. ನನ್ನ ಬಟ್ಟೆ ಯಾಕ್ರೋ ಸುಟ್ರಿ? ನೀನೇ ಹೇಳಿದ್ಯಲ್ಲ ಆಸಿಡ್ ವಾಶ್ ಮಾಡಿದ್ರೆ ಬಟ್ಟೆಲಿರೋ ಕೊಳ ಹೋಗುತ್ತೆ ಅಂತ. ನೋಡಿದ್ರೆ ಬಟ್ಟೆನೇ ಸುಟ್ಟೋಗ್ಬಿಟ್ಟಿದೆ. ಸುಡೋದಕ್ಕೆ ನನ್ನ ಬಟ್ಟೆನೇ ಬೇಕಾಗಿತ್ತ. ಇನ್ನು ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ರೆ ಬಕೆಟ್ ಅಲ್ಲಿರೋದು ನಿಮ್ ಮುಖದ ಮೇಲೆ ಹಾಕ್ಬೇಕಾಗತ್ತೆ. ಅದು ಬಿಟ್ಲಾ, ವಾಟ್ ಹ್ಯಾಪನ್? ನಾವ್ ಯಾವ್ದಕ್ಕೂ ಪ್ರಯೋಜನ ಇಲ್ವಂತೆ ಜಾಜತ್ಗೆ. ಓಕೆ, ಏನೀಗ? ಮನೆಯವರೆಲ್ಲ ನಾವು ಬಾಯಿಗೆ ಬಂದಂಗೆ ಬೈತಿದ್ರೆ ನಿಮ್ಮೊಬ್ರನ್ನ ಬಿಟ್ಟು. ದೆನ್ ಗೋ ಅಂಡ್ ಸ್ಲೀಪ್. ಕಣ್ಣು ಮುಚ್ಚಿದ್ರು ಸಾಕು ಅವ್ರ ಬೈಗಳೇ ನೆನಪಾಗುತ್ತೆ. ಬರುತ್ತೆ ಜಾಜತ್ಗೆ. ಸರಿ, ನಾನೊಂದು ವರ್ಕ್ ಕೊಡ್ತೀನಿ, ಮಾಡ್ತೀರಾ? ನೀವು ಏನು ಕೆಲಸ ಬೇಕಾದ್ರೆ ಹೇಳಿ, ನಾವು ಮಾಡ್ತೀವಿ. ಆದ್ರೆ ಸುಮ್ಮನೆ ನಾವು ಕೆಲಸ ಮಾಡಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ವಾ ಜಾಜಿ ಅವ್ರೆ? ನಿನ್ನೆ ಹೋಗುತ್ತೆ ನನಗೂ ಗೊತ್ತಿಲ್ವಾ? ಟೇಕ್ ದಿಸ್ 200. ನಡಿ ಹೋಗೋಣ. ಹಲೋ, ಎಕ್ಸ್ಕ್ಯೂಸ್ ಮೀ, ಈಗ ಹೋಗಿ ಮಸಾಲೆ ದೋಸೆ ತಿನ್ನಂಗಿಲ್ಲ. ಮಾರ್ನಿಂಗ್ ಹೋಗಿ ಈಟ್ ಮಾಡಿ. ಸರಿ ಸರಿ. ಜಾಜತ್ಗೆ ಅದೇನು ಬರ್ತು ಅಂತ ಹೇಳಿ. ಇದು ಮಹಿಳಾ ಸಂಘದ ಅಕೌಂಟ್ಸ್. ಯಾಕೋ ಟ್ಯಾಲಿ ಆಗ್ತಿಲ್ಲ. ಅಕೌಂಟ್ಸ್ ಎಲ್ಲ ಚೆಕ್ ಮಾಡಿ ಟ್ಯಾಲಿ ಮಾಡ್ಬಿಡ್ತೀರಾ? ನಾನು ಎಂತೆಂಥದ್ದನ್ನು ಟ್ಯಾಲಿ ಮಾಡಿದ್ವಂತೆ ಅಂಥದ್ದೆಲ್ಲ ಅಕೌಂಟ್ ಟ್ಯಾಲಿ ಮಾಡಲ್ವಾ? ಅರ್ಧ ಗಂಟೆ ಬಿಟ್ಕೊಂಡು ಬನ್ನಿ, ನಿಮ್ಮ ಕೆಲಸ ಆಗೋಗಿರುತ್ತೆ. ಓಕೆ ಬಾಯ್. ಬಂದು ಅಕೌಂಟ್ಸ್ ನೀನು ಚೆಕ್ ಮಾಡ್ತೀನಿ, ನಾನು ಚೆಕ್ ಮಾಡಲ್ಲ. ಮೊದಲು ನೀನು ಚೆಕ್ ಮಾಡು. ನಿನ್ನ ಕೈಲಿ ಆಗಲಿಲ್ಲ ಅಂದ್ರೆ ನಾನು ಚೆಕ್ ಮಾಡ್ತೀನಿ. ಏನಾಯ್ತು? ಇದು ಸಂಖ್ಯೆಗಳೆಲ್ಲ ನಿಂತರ 0 ಥರ ಕಾಣ್ತಿದೆ. ಹಾಗಿದ್ರೆ ಅಲ್ಲೋ ಕೂತ್ಕೊಂಡು ಮಾಡೋದು ಸರಿ ಹೋಗುತ್ತೆ. ಅಲ್ಲ, ಟೋಟಲ್ ಎಲ್ಲ ಕರೆಕ್ಟ್ ಆಗೇ ಇದೆ, ಅದೇ ಟ್ಯಾಲಿ ಯಾಕೆ ಆಗ್ತಿಲ್ಲ? ಮಹಿಳಾ ಸಂಘದವ್ರಲ್ಲ ಗುಗ್ಗುಗಳು. ಕಮ್ ಆನ್, ಚೆಕ್ ಇಟ್ ಮ್ಯಾನ್. ನನಗೆ ಕ್ಯಾಲ್ಕುಲೇಟರ್ ಬೇಕಾಗಿಲ್ಲ. ಕುರಿ ಕಾಲು ಎಣಿಸಿ ಅಭ್ಯಾಸ ಇದೆ. ಎಲ್ಲರೂ ಕುರಿ ತಲೆ ಎಣಿಸ್ತಾರೆ, ನೀನು ಕಾಲು ಎಣಿಸ್ತೀಯ? ಎಲ್ಲ ತಿದ್ದುಬಿಟ್ಟು ಗಬ್ಬೆ ಬಿಟ್ಬಿಟ್ಟಿದ್ದಾನೆ. ಚೆಕ್ ಮಾಡ. ಯಾಕೋ ಹೊಡೆದೆ? ನೀನು ಗಣಿತ ಹೇಳ್ಕೊಟ್ಟು ಗುರುಗಳು ಫೋನ್ ನಂಬರ್ ಕೊಡು, ಫೋನಲ್ಲೇ ಮಕ್ ಮುಗಿದು ಬಿಡ್ತೀನಿ. ಲೇ, ನಿನಗೂ ಟೋಟಲ್ ಸರಿಯಾಗಿ ಬರ್ತಿಲ್ಲ, ನನಗೂ ಟೋಟಲ್ ಸರಿಯಾಗಿ ಬರ್ತಿಲ್ಲ ಅಂದಮೇಲೆ ಲೆಕ್ಕದಲ್ಲಿ ಏನೋ ತಪ್ಪಿದೆ ಕಣ. ಹ್ಞೂ ಕಣ, ಒಂದು ಕೆಲಸ ಮಾಡೋಣ, ಲೆಕ್ಕ ಸರಿ ಹೋಗೋ ಹಾಗೆ ಫಿಗರ್ಸ್ನ ಅಡ್ಜಸ್ಟ್ ಮಾಡ್ಬಿಟ್ರೆ ಹೆಂಗೆ? ಒಳ್ಳೆ ಐಡಿಯಾ. ನೋಡಿ, ಇಲ್ಲಿ 479 ಇದೆಯಲ್ವಾ, ಅದನ್ನ 999 ಮಾಡ್ಬಿಡ್ತೀನಿ. ಇವಾಗ ಲೆಕ್ಕ ಹಾಕು. ಲೋಪತ್ತು 3000 ವ್ಯತ್ಯಾಸ ಬರ್ತಾ ಇದೆಯಲ್ಲೋ? ಯಾವ ಕಡೆ ವ್ಯತ್ಯಾಸ ಬರ್ತಿದೆ? ಎಡಗಡೆ ಬರ್ತಾ ಇದೆ. ಹಾಗಿದ್ರೆ ಅಲ್ಲೊಂದು 3000 ಸೇರಿಸು. ಎಂತ ಸೇರ್ಸೋಣ? 1000 ಕಾಸ್ಮೆಟಿಕ್ಸ್ಗೆ, 1000 ಮಸಾಲೆ ದೋಸೆಗೆ, 1000 ವಗೇರೆಗೆ. ಕೆಲಸ ಮುಗಿತಾ? ಕೆಲಸ ಮುಗಿಸಿ ಯಾವ ಕಾಲ ಆಯ್ತು, ನಾವು ನಿಮ್ಗೋಸ್ಕರ ಕಾಯ್ತಾ ಇದ್ವಿ. ಜಾಜಿ ಅವರೇ, ನೀವು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಏನಿದು ಫಿಗರ್ಸ್ ಎಲ್ಲ ತಿದ್ದಿ ಚೇಂಜ್ ಮಾಡ್ಬಿಟ್ಟಿದ್ದೀರಾ? ಅದು ಟ್ಯಾಲಿ ಆಗಬೇಕು ಅಂತ ನಾವೇ ಫಿಗರ್ಸ್ ತಿದ್ದಿ ಚೇಂಜ್ ಮಾಡ್ಬಿಟ್ವಿ. ಓ ಮೈ ಗಾಡ್,
ಆಕ್ಚುಯಲ್ ಫಿಗರ್ಸ್ ಚೇಂಜ್ ಮಾಡಿ ಅಕೌಂಟ್ಸ್ ಎಲ್ಲ ಸ್ಪಾಯ್ಲ್ ಮಾಡಿದೀರಾ ನಿಮ್ಮನ್ನ ನೀವಿಬ್ರು ಯಾವ್ದಕ್ಕೂ ಲಾಯಕ್ಕಿಲ್ಲ. ಯಾಕಂದ್ರೆ ದಡ್ರ ಕಾರ್ಯಕ್ರಮಕ್ಕೆ ಹೋಗಿ 2 idiots. ಪದ್ದು ದೊಡ್ಡ ಕಾರ್ಯಕ್ರಮ ಎಲ್ಲಿ ನಡೆಯುತ್ತಾ? ನಾಳೆ ಬೆಳಗ್ಗೆ ಎದ್ದು ಹುಡುಕು ಸಿಗುತ್ತೆ. ಏನಪ್ಪಾ ಬೆಳಿಗ್ಗೆಯಿಂದ ಪತ್ತೆನೆಲ್ಲ ಎಲ್ಲಿ ಹೋಗಿದ್ರಿ? ಅದು ಜಾಜತ್ಗೆ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗುವಂದಿದ್ರು ಕಣಮ್ಮ, ಅದಕ್ಕೆ ಹೋಗಿದ್ದೆ. ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ರಾ? ಏನಾಯ್ತು ಅಲ್ಲಿ? ನಾನು ಎಷ್ಟು ದೊಡ್ಡ ಅಂತ ಫುಲ್ಲು ಚೆಕ್ ಮಾಡಿದ್ರು ಕಣಮ್ಮ. ನೋಡಿ, ನೀವು ಇನ್ನೂ ದೊಡ್ಡರಾಗಬೇಕು, ಆಗಲೇ ಕಾಂಪಿಟೇಷನ್ ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿದ್ರು. ಆಮೇಲೆ ಏನಾಯ್ತು? ನಿಮ್ಮ ತಲೆಲಿರೋ ಅಲ್ಪ ಸ್ವಲ್ಪ ಬುತ್ತಿನೂ ನೀವು ಖಾಲಿ ಮಾಡ್ಕೊಂಡು ವಾಪಸ್ ಬನ್ನಿ ಅಂತ ಹೇಳಿ ನನ್ನ ಕಳಿಸ್ಬಿಟ್ರು. ಪಾಪ ಚಾಕ ಬರಕ್ ಹೋದೆ, ಅಲ್ಲೇ ತಲೆನ ಜೋರಾಗಿ ಕೊಡ್ಬಿದ್ದಿದ್ರೆ ಇದ್ದು ಬುದ್ಧಿ ಎಲ್ಲ ಉದ್ರೋಗಿರೋದು. ತಲೆನ ಜೋರ ಕೊಡುವುದ್ರೆ ಇದು ಬುದ್ಧಿ ಎಲ್ಲ ಬಿದ್ದೋಗುತ್ತಾ? ಅಲ್ಲಪ್ಪ, ಗಂಡು ಗಲಿ ವಂಶದ ಅಳಿಯ ಆಗಿ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿದ್ರಲ್ಲ, ನಿಮ್ಮ ತಲೆ ತುಂಬಾ ಬುದ್ಧಿ ಬರ್ಬೇಕು. ಹಾಗೆ ಮಾಡ್ತೀನಿ. ಏನಮ್ಮ ಮಾಡ್ತೀಯಾ? ಅಮ್ಮನ ಹತ್ರ ಗಂಡು ಗಲಿ ವಂಶದ ಚಾಟಿ ಇದೆಯಲ್ಲ, ಅದನ್ನ ತಂದು 4 ಬಿಟ್ರೆ ಬುದ್ಧಿ ಬರುತ್ತೆ. ಆ ಚಾವಟಿಂದ ಕೊಡೋ ಒಂದು ಬಾಸುಂಡೆ 1 ತಿಂಗಳಾದ್ರೂ ಹೋಗೋದಿಲ್ವೋ? ಮಾಡೋದು ನೀನೇನಾದ್ರೂ ಆ ಚಾವಟಿಗೆ ಏಟ್ ತಿಂದ್ರೆ ಚಟ್ಟ ಅನ್ನೋದು ಗ್ಯಾರಂಟಿ. ಎಸ್ಕೇಪ್ ಆಗ್ಬಿಡು. ಇವಾಗಲೇ ನೋಡಿದೆ. ಹನಿಮೂನ್ ಐಸ್ ಕ್ರೀಮ್ ನನ್ನ ಜಾಜಿ ಅವ್ರಿಗೆ ತಗೊಂಡ್ಬಂದಿದ್ದು. ಅಯ್ಯೋ ತಗೊಂಡು ಓದ್ತಿದ್ದಾನೆ. ನಮ್ಮ ಯಜಮಾನ್ರಲ್ಲಿ ಈ ಯಜಮಾನ ಮನೆ ಹಾಳಾಗೋಯ್ತು. ನನ್ನ ಐಸ್ ಕ್ರೀಮ್ ತಗೊಂಡು ಓದ್ತಿದ್ದಾನೆ. ಯಾರು? ನಿನ್ನ ಗಂಡ. Come on, Chase. ಅಣ್ಣಯ್ಯ, ನಮ್ಮ ಯಜಮಾನ್ರು ಮರಕ್ಕೆ ಕೂತ್ಬಿದ್ದೋದ್ರು. ನಿನ್ನ ಯಜಮಾನ ಹೋದ್ರು ಹೋಗ್ಲಮ್ಮ, ನಾನು ಹನಿಮೂನ್ ಐಸ್ ಕ್ರೀಮು ನೆಲಪಾಲಾಗೋಯ್ತೆ. ಸೈಕಲ್ ತಗೊಂಡೋಗಿ ಎಲ್ಲ ಕೂತಿದ್ದಾನೆ. ಒಂದ್ ಕಾಲು ಶಿವ ಶಿವ ಅಂತ ಇದೆ. ಮೈ ಗಾಡ್ ಬಿಟ್ಲಾ, ನಿನ್ನ ಆಮೇಲೆ ವಿಚಾರಿಸ್ಕೊತೀನಿ. ಅಭಿ, ನನಗೆ ಐಸ್ ಕ್ರೀಮ್ ತರ್ತೀನಿ ಇಲ್ರಿ. ನಿಮ್ಮ ಪ್ರೀತಿ ಪಡಿಬೇಕು ಅಂತ ಆರ್ಡರ್ ಕೊಟ್ಟು ಹನಿಮೂನ್ ಐಸ್ ಕ್ರೀಮ್ ತರ್ತಾ ಇದ್ನ. ಈ ಅಯೋಗ್ಯ ಐಸ್ ಕ್ರೀಮ್ ಜೊತೆಗೆ ಸೈಕಲ್ ತಗೊಂಡು ಪರಾರಿ ಆಗ್ಬಿಟ್ಟ. ಯಾವುದೋ ಮರಕ್ಕೆ ಹೋಗಿ ಗುದ್ದಿದ್ದಾನೆ. ಆ ಹನಿಮೂನ್ ಐಸ್ ಕ್ರೀಮ್ ಹೊರಚ್ಚೆ ಪಾಲಾಯ್ತು. ಅಣ್ಣಯ್ಯ, ತಗೋ ಈ ಚಾಟಿ 4 ಬಿಡು, ನಮ್ಮ ಯಜಮಾನ್ರಿಗೆ ಬುದ್ಧಿ ಬರುತ್ತೆ. ನಿನ್ನ ಗಂಡಂಗೆ ಯಾವ್ದ್ರಲ್ಲಿ ಹೊಡೆದ್ರು ಬುದ್ಧಿ ಬರಲ್ಲಮ್ಮ. ಅದಕ್ಕೆ ಇವನಿಗೊಂದು ಬಿರುದು ಕೊಡ್ತಾ ಇದ್ದೀನಿ, ಜಗತ್ತಿನ ಅತಿ ದೊಡ್ಡ ದಡ್ಡ ಶಿಖಾಮಣಿ ಅಂತ.